ಒಂದು ಮಗು ಕೇರಳದಲ್ಲಿ ತನ್ನ ಜೀವವನ್ನು ಕೊಟ್ಟು 5 ಜನರ ಪ್ರಾಣವನ್ನು ಉಳಿಸೈತಿ. ಹೆಂಗಪ್ಪ ಅಂಥೇಳಿ ಯೋಚನೆ ಮಾಡಾಕತ್ತೀರಿ. ಒಂದು ತಿಳಿದೇ ಇರೋ ಕಂದಾರಿ, ಅದು ಬರೀ ಒಂದು 10 ತಿಂಗಳು ಕೂಸದ. ಆ ಕೂಸು ಎಷ್ಟು 5 ಜನರಿಗೆ ಜೀವದ ದಾನವನ್ನು ಮಾಡೈತಿ. ಅದು ಕೇರಳ ರಾಜ್ಯದಲ್ಲಿ ಒಂದು ಹೆಮ್ಮೆಯ ಸಂಗತಿ. ಪುಟ್ಟ ಬಾಲಕ ಅಂಗಾಂಗಗಳನ್ನು ದಾನ ಮಾಡಿದ ಅಂಥೇಳಿ ಒಂದು ಹೆಗ್ಗಳಿಕೆಗೆ ಆ ಒಂದು ಮಗು ಪಾತ್ರ ಆಗೈತಿ. ಸೊ ಯಾವ ಥರ ಪಾತ್ರ ಆಗೈತೆ ಅಂತ ಹೇಳಿ ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ನಿಮಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಾಗಿ ನಿಮಗೆ ಅಪ್ಡೇಟನ್ನು ಕೊಡೋಕ್ಕೆ ಸಾಧ್ಯವಾಗ್ತದಂತ ಹೇಳ್ತೀನಿ. ಸೊ ನಿಮಗೆ ನಾನು ಹೇಳಿದೆ, ಒಂದು ಮಗು ತನ್ನ ಅಂಗಾಂಗಗಳನ್ನು ದಾನ ಮಾಡಿ ಒಂದು ಚಿಕ್ಕ ಮಗು, ಪುಟ್ಟ ಮಗು ಅಂಗಾಂಗ ದಾನಕ್ಕೆ ಸಹಾಯ ಆಗೈತಿ ಅಂಥೇಳಿ ಹೇಳಿದೆ. ಆ್ಯಕ್ಚುಲಿ ಏನಂತಂದ್ರೆ, ಕೇರಳದಲ್ಲಿ ವಾಸಿಸುವ ಒಂದು ನಿವಾಸಿಗಳು, ಆ ಒಂದು ಮಗುವಿನ ಹೆಸರು ಏನಪ್ಪ ಅಂತಂದ್ರೆ ಅಲಿನ್ ಶರೀಫ್ ಅಬ್ರಾಹಿಂ ಅಂತ ಹೇಳಿ. ಸೊ ಆ ಒಂದು ಮಗು ತಾತ ಮತ್ತು ಅಜ್ಜಿಯ ಜೊತೆ ಕಾರ್ನೊಳಗೆ ಹೊಂಟಿರ್ತಾನೆ. ಸೊ ಆ ಒಂದು ಮಗುವಿನ ಜೊತೆ ತಾತ ಅಜ್ಜಿ ಡ್ರೈವ್ ಮಾಡ್ತಾ ಹೋಗುವಂಥ ಸಂದರ್ಭದೊಳಗೆ ಕೇರಳದಲ್ಲಿ ಇದು ಒಂದು MC ರಸ್ತೆಯ ಪಲ್ಲಂಬೋರ್ಮಾ ಅನ್ನೋ ಒಂದು ಜಂಕ್ಷನ್ನಲ್ಲಿ ಆ ಒಂದು ಮಗು ಆಕ್ಸಿಡೆಂಟ್ ಆಗುತ್ತೆ. ಅಂದರೆ ಕಾರಿನಲ್ಲಿ ಕಾರು ಡಿಕ್ಕಿಯಾಗಿ ಸೊ ಆಕ್ಸಿಡೆಂಟ್ ಆಗುತ್ತೆ. ಇದು ನಡೆದಿದ್ದು ಒಂದು 15 ದಿನಗಳ ಹಿಂದೆ. 15 ದಿನ ಅಂತಂದ್ರೂ ಒಂದು ಫೆಬ್ರವರಿ 3ನೇ ತಾರೀಕಿಗೆ ಆಗಿದ್ದ ಘಟನೆ. ಸೊ ಇವಾಗ ಬೆಳಕಿಗೆ ಬಂದೈತಿ. ಸೊ ಇದು ಕೇರಳದಲ್ಲಿ ಎಲ್ಲರ ಮನೆ ಮಾತಾಗೈತಿ. ಯಾಕಂತಂದ್ರೆ ಏನು ತಿಳಿಯದೆ ಕಂದ, ಆ ಒಂದು ಕಂದನ ಒಂದು ಜೀವ ಹೋಯ್ತು. ಜೀವ ಹೋದ್ರೂ ಅದೇನು ಇನ್ನೂ 5 ಜನಕ್ಕೆ ಸಹಾಯ ಮಾಡ್ದಲ್ಲ, ಆ ಒಂದು ಸಹಾಯನ ಒಂದು ದೊಡ್ಡ ಸಾಧನೆ ಅಂತೇಳಿ ಹೇಳ್ಬಹುದು. ಯಾಕಂತಂದ್ರೆ ಆ ಒಂದು ತಂದೆ ತಾಯಿ ತಗೊಂಡಿದ್ದ ಡಿಸಿಷನ್ ಐತಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಆ ಒಂದು ಪ್ಲೇಸ್ ಒಳಗೆ ಮೇ ಬಿ ಯಾರು ಆ ಥರ ಒಂದು ಡಿಸಿಷನ್ ತಗೋತಾ ಇದ್ದಿಲ್ಲ. ಆಮೇಲೆ ಆ ಮಗು ಆಕ್ಸಿಡೆಂಟ್ ಆಗ್ತದೆ. ಆ ತಂದೆ ತಾಯಿ ಆಮೇಲೆ ಅಜ್ಜಿ ತಾತಂಗೆ ಅಷ್ಟು ಪೆಟ್ಟಾಗಿರಂಗಿಲ್ಲ, ಸ್ವಲ್ಪ ಅಷ್ಟು ಪೆಟ್ಟಾಗಿರ್ತದೆ. ಆದರೆ ಮಗುಗೆ ಏನಾಗ್ತಿರ್ತದೆ, ಅದ್ರ ಹಿಂದ್ಗಡೆ ತಲೆ ಹಿಂದಿನ ಭಾಗ ಪೆಟ್ಟು ಬಿದ್ದಿರ್ತದೆ. ಅಂದರೆ ಒಂದು ಸ್ವಲ್ಪ ಮೆದುಳಿಗೆನ ಡೈರೆಕ್ಟಾಗಿ ಪೆಟ್ಟು ಬಿದ್ದಿರ್ತದೆ. ಸೊ ಅಲ್ಲಿ ಒಂದು ಕೇರಳದ ಹಾಸ್ಪಿಟಲ್ ಒಳಗೆ ಅದನ್ನು ಅಡ್ಮಿಟ್ ಮಾಡಿರ್ತಾರೆ ಆ ಒಂದು ಮಗುನ. ಸೊ ಅದು ಮಗುವಿನ ಅಡ್ಮಿಟ್ ಮಾಡಿದಾಗೂ ಅಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. ಯಾಕಂದರೆ ಮಗು ಮೂಮೆಂಟ್ ಮಾಡೋದೇ ಇಲ್ಲ, ಉಸಿರಾಡುತ್ತಿರ್ತು. ಬಟ್ ದೇಹದ ಯಾವುದೇ ಒಂದು ಭಾಗ ಅಳ್ಳಾಡ್ತಾ ಇರಲಿಲ್ಲ, ಸುಮ್ಮನೆ ಇರ್ತಾ ಇತ್ತು. ಸೊ ಇವ್ರೇನು ಮಾಡ್ತಾರೆ ಪೇರೆಂಟ್ಸು, ಇಲ್ಲಿ ಬೇಡ, ಬೇರೆ ಕಡೆ ನಾನು ಮಗುನ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸೋಣ, ಇಲ್ಲಿ ಸ್ವಲ್ಪ ಯಾಕೋ ಬೇಡ, ಬೇರೆ ಕಡೆ ನೋಡಿದ್ರೆ ಮೇ ಬಿ ಮಗು ಬದುಕ್ಬೋದು, ಬೇಗ ಹುಷಾರಾಗ್ಬೋದು ಅಂತೇಳಿ ಒಳ್ಳೆ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಇವರು ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗಿ ಆದಮೇಲೆ ಅಲ್ಲಿ ಅವರು 8 ದಿನದ ಬಳಿಕ ಮನಸ್ಸಿಲ್ಲದ ಮನಸ್ಸಿನೊಳಗೆ ಡಾಕ್ಟರ್ ಬಂದು ಪೇರೆಂಟ್ಸಿಗೆ ಹೇಳ್ತಾರೋ, ನಿಮ್ಮ ಮಗುವಿನ ಮೆದುಳು ನಿಷ್ಕ್ರಿಯಗೊಂಡೈತೆ, ಅಂದರೆ ಮೈಂಡ್ ಡೆಡ್ ಆಗೈತಿ ಅಂತ ಹೇಳ್ತಾರೆ. ಅಂದರೆ ಮೈಂಡ್ ಡೆಡ್ ಆಗೈತಿ ಅಂತಂದ್ರೆ ಆ ಒಂದು ಮಗುವಿನ ದೇಹದ ಎಲ್ಲ ಅಂಗಕ್ಕೂ ಜೀವ ಐತಿ, ಆದರೆ ಆತನ ಒಂದು ಮೆದುಳಿಗೆ ಒಂದು ಜೀವ ಇರಂಗಿಲ್ಲ. ಅಂದರೆ ಈಗ ಒಂದು ಮಗು ಐತಿಪ್ಪ, ಒಂದು ಜನ, ಈಗ ನಾವಾಗಲಿ ನೀವಾಗಲಿ ಯಾರಾದರೂ ಈಗ ಏನಾದ್ರು ಒಂದು ಚಲನ ವಲನ, ಬುದ್ಧಿಶಕ್ತಿ, ಆಲೋಚನೆ ಶಕ್ತಿ, ಓದು ಬರೆಯೋದು, ಸೊ ಎಲ್ಲ ನಿಂತಿರೋದು ಮೇನ್ ಆಫ್ ಪಾರ್ಟ್ ಅಂದ್ರೆ ಈ ನಮ್ಮ ಬ್ರೈನ್, ನಮ್ಮ ಮೆದುಳು. ಸೊ ಇದರಿಂದ ನಮ್ಮ ಒಂದು ಜೀವನದ ದಿನಚರಿಗಳು ಸಾಗಕತ್ತಾವಂತೆ ಹೇಳ್ಬೋದು. ಸೊ ಇಲ್ಲೂ ಕೂಡ ಅದೇ ರೀತಿ ಆಗದ. ಸೊ ಇಲ್ಲಿ ಆ ಒಂದು ಮಗುವಿನ ಮೆದುಳು ಡೆಡ್ ಆಗುತ್ತೆ ಅಂದ ತಕ್ಷಣ ಆಬ್ವಿಯಸ್ಲಿ ಎಲ್ಲ ಒಂದು ಪೇರೆಂಟ್ಸಿಗೂ ಯಾವ ಥರ ಆಗ್ತದೆ, ತಮ್ಮ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾವಿನ ಒಂದು ಮೆಟ್ಟಲಿಗೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ತಂದೆ ತಾಯಿಗೂ ಕೂಡ ಬೇಜಾರಾಯಿತು. ಸೊ ಆ ಒಂದು ಬೇಜಾರನ್ನ ನುಂಗ್ಕೊಂಡು ಆ ಪೇರೆಂಟ್ಸ್ ಒಂದು ಡಿಸಿಷನ್ ತೊಗೊತಾರೆ. ಆ ಡಿಸಿಷನ್ ಏನಪ್ಪ ಅಂತಂದ್ರೆ ಆ ಒಂದು ಮಗುವಿನ ಅಂಗಾಂಗಗಳನ್ನು ದಾನ ಮಾಡುವಂಥದ್ದು ಮಾಡ್ತಾರೆ. ಸೊ ಅಂಗಾಂಗಗಳನ್ನು ದಾನ ಮಾಡಿ ನಿಜವಾಗ್ಲೂ ಆ ಕೇರಳದಲ್ಲಿ ಎಲ್ಲ ಒಂದು ತಂದೆ ತಾಯಿಗಾಗಿರ್ಬೋದು, ಇನ್ನು ಈ ಒಂದು ಗಟ್ಟಿ ನಿರ್ಧಾರನ ಅವ್ರು ತಗೋತಾರೆ. ನಿಜವಾಗ್ಲೂ ಇಂಥ ಒಂದು ಗಟ್ಟಿ ನಿರ್ಧಾರ ತಗೋಬೇಕಂದ್ರೆ ಆ ತಂದೆ ತಾಯಿ ಮನಸ್ಸು ನಿಜವಾಗ್ಲೂ ಎಷ್ಟು ನೊಂದಿರ್ಬೇಕಂತ ಹೇಳಿ ಹೇಳ್ಬೋದು. ಇನ್ನು ಅದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ 3 ತಾಸು ಒಳಗೆ ಆ ಒಂದು ಮಗುವಿನ ಎಲ್ಲ ದೇಹದ ಅಂಗಾಂಗಗಳನ್ನು ಹೊರಗೆ ಹಾಕಕ್ಕೆ ಚಾಲೂ ಮಾಡಿದ್ರು. ಅದಾದಮೇಲೆ 2 ಕಿಡ್ನಿನ ಏನು ಮಾಡಿದ್ರು ಅಂತಂದ್ರೆ ಆ ಕೇರಳದಲ್ಲಿರೋ SART ಅನ್ನೋ ಒಂದು ಹಾಸ್ಪಿಟಲಿಗೆ ಕೊಟ್ಟರು. ಅದಾದಮೇಲೆ ಲಿವರನ್ನು ಕಿಮ್ಸ್ ಹಾಸ್ಪಿಟ್ಲಿಗೆ ಕೊಟ್ಟರು. ನಂತರ ಆತನ ಒಂದು ಹಾರ್ಟ್ ಇದೆಲ್ಲ ಶ್ರೀ ಚಿತ್ರ ಮೆಡಿಕಲ್ ವೈದ್ಯಕೀಯ ಸಂಸ್ಥೆಗೆ ಅವರು ಕೊಟ್ಟರು. ಆಮೇಲೆ ಐ ಡಿಪಾರ್ಟ್ಮೆಂಟಿಗೆ ಆತನ ಒಂದು ಮಗುವಿನ ಕಣ್ಣನ್ನು ದಾನ ಮಾಡಿಬಿಟ್ರು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಆ ಮಗು ಗೊತ್ತಿಲ್ಲದೆ ಎಷ್ಟೋ ಜನರಿಗೆ ಜೀವ ಕೊಡ್ತಂತೇಳಿ ಹೇಳ್ಬೋದು. ಈಗಿನ ಕಾಲದ ಕೆಲವೊಬ್ಬ ಯಾರು ತೀರ್ಕೊಂಡ್ರಾಯ್ತು ಅಥವಾ ಯಾರು ಸತ್ತು ಹೋದ್ರಾಯ್ತು, ಆ ಒಂದು ಸುಡ್ತಾರು ಇಲ್ಲಾದ್ರೆ ಮಣ್ಣು ಮಾಡಿಬಿಡ್ತಾರೆ. ಆ ಮಣ್ಣೊಳಗೆ ಆ ದೇಹ
ಕೊಳೆತು ಹೋಗ್ತೈತಿ, ಸುಟ್ಟು ಹೋಗ್ತೈತಿ. ಆದ್ರೆ ಇನ್ನೊಬ್ಬರಿಗೆ ಜೀವ ಉಳಿಸೋದಾಗಿರ್ಬೋದು, ಹೆಲ್ಪ್ ಮಾಡೋದಾಗಿರ್ಬೋದು ಇವಾಗಿನ ಮಂದಿಗೆ ಇಲ್ಲ ಅಂತ ಅನ್ಬೋದು. ಯಾಕಂತಂದ್ರೆ ಇವಾಗಿನ ಸಮಾಜ ಯಾವ ಥರ ಹೊಂಟೈತಪ್ಪ ಅಂತಂದ್ರೆ ಕೇವಲ ನನ್ನದು ಅಂಥೇಳಿ ಹೇಳ್ಬೋದು. ಆದ್ರೆ ಆ ಒಂದು ಪೇರೆಂಟ್ಸ್ ತೊಗೊಂಡಿರೋ ಡಿಸಿಷನ್ಗೆ ನಿಜವಾಗ್ಲೂ ಆ ಕೇರಳ ಒಂದು ಇಡೀ ಆರೋಗ್ಯ ಸಂಸ್ಥೆ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಬಂದು ಆ ಒಂದು ತಂದೆ ತಾಯಿಗೆ ಅಭಿನಂದನೆಗಳನ್ನು ಹೇಳ್ತಾನೆ. ಮತ್ತು ಇನ್ನೊಂದು ಆ ಒಂದು ತಂದೆ ತಾಯಿಯ ಗಟ್ಟಿ ಒಂದು ಮನಸ್ಸಿದೆಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಗ್ರೇಟ್ ಅಂತೇಳಿ ಹೇಳ್ಬೋದು. ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಒಂದು ತಂದೆ ತಾಯಿಗೆ ಈ ಒಂದು ದುಃಖ ನುಂಗುವಂತಹದ್ದು ಒಂದು ದಯೆ ದೇವರು ಇವ್ರನ್ನ ಕೊಡಲಿ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದು ಮಾತು ಹೇಳಬೇಕಪ್ಪ ಅಂತಂದ್ರೆ ಜೀವವನ್ನು ಉಳ್ಸೋಕೆ ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಹಾಯ ಮಾಡೋಣ ಇನ್ನೊಬ್ಬರಿಗೆ. ಯಾಕಂತಂದ್ರೆ ಜೀವ ಅನ್ನೋದು ಈ ಭೂಮಿ ಮೇಲೆ ತುಂಬ ಅಮೂಲ್ಯವಾದದ್ದು. ಅದೊಂದು ಪ್ರಾಣಿ ಜೀವನೇ ಆಗಲಿ, ಒಂದು ಮನುಷ್ಯ ಜೀವನೇ ಆಗಲಿ, ಅದನ್ನು ಕಾಪಾಡಿಕೊಳ್ಳೋಕೆ ಆಲ್ಮೋಸ್ಟ್ ನಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದು ನಾವು. ಈಗ ಆ ಒಂದು ಮಗು ಸ್ವರ್ಗದ ಬಾಗಿಲಲ್ಲಿ ಕುತ್ಕೊಂಡು ನೋಡಾಕತ್ತಿರ್ಬೋದು ಮೇ ಬಿ. ಬಟ್ ಆ ಮಗುವಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಪ್ರೇ ಮಾಡೋಣ ಎಲ್ಲರೂ. ನಿಜವಾಗ್ಲೂ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಮತ್ತು ಕೇರಳದಲ್ಲಿ ಇವಾಗ ಮೊದಲನೇ ಪುಟ್ಟ ಬಾಲಕ ಅಂಗಾಂಗಗಳನ್ನು ದಾನ ಮಾಡ್ದ ಅಂಥೇಳಿ ಒಂದು ಹೆಗ್ಗಳಿಕೆಗೆ ಆ ಒಂದು ಮಗು ಪಾತ್ರ ಆಗೈತಿ ಅಂಥೇಳಿ ಹೇಳ್ಬೋದು. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಈ ವಿಡಿಯೋ ಮೂಲಕ ತಿಳ್ಕೋರಿ ಇಷ್ಟ ಇರೋ ಒಂದು ಜೀವನದಲ್ಲಿ ಸಾಯೋವರೆಗೂ ನಾವು ಯಾರಿಗಾರ ಒಬ್ಬರಿಗೆ ಸಹಾಯ ಆಗಿ ಹೋಗಬೇಕು ಅಂಥೇಳಿ ಹೇಳ್ಬೋದು. ಈ ಒಂದು ಮಗು ನಿರೂಪಿಸ್ತು. ಆಮೇಲೆ ಆ ತಂದೆ ತಾಯಿನೂ ಕೂಡ ಅದಕ್ಕೆ ಸಾಥ್ ಕೊಟ್ರು ಅಂಥೇಳಿ ಹೇಳ್ಬೋದು. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಕೂಡ ಸೇಫಾಗಿರಿ, ಗಾಡಿ ಓಡಿಸುವಾಗ ಕೇರ್ಫುಲ್ ಆಗಿರಿ, ಹೆಲ್ಮೆಟ್ ಹಾಕೋರಿ, ಯಾರು ಕೂಡ ಹುಚ್ಚಾಟತನ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ಒನ್ ವೀಲ್ ಡ್ರೈವ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಹುಡುಗರು ತುಂಬ ಈ ಬೈಕ್ ತೊಗೊಂಡು ಡ್ಯೂಕ್ ಬೈಕ್ ಆಗಿರ್ಬೋದು, ಬೇರೆ ಬೇರೆ ವೆಹಿಕಲ್ ಮೇಲೆ ತುಂಬ ಹುಚ್ಚಾಟಗಳು ಮಾಡ್ತಿರ್ತಾರೆ. ಜೀವ ಅನ್ನೋದು ಮನೆಯಲ್ಲಿ ಕಾಯ್ತಾ ಇರ್ತಾರೆ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು. ಅವ್ರನ್ನ ನೋಡಿಬಿಟ್ಟು ನಿಮ್ಮ ಒಂದು ಕೆಟ್ಟ ಆಸೆಗಳನ್ನು ತೆಗೆದಿಟ್ಬಿಡ್ರಿ. ಯಾಕಂತಂದ್ರೆ ಕಾಯುವಂಥ ಜೀವಕ್ಕೋಸ್ಕರ ನಮ್ಮ ಒಂದು ಹುಚ್ಚಾಟ ದೊಡ್ಡದಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.